ನಮಸ್ಕಾರ ಎಲ್ರಿಗೂ ತಮಗೆಲ್ಲರಿಗೂ ಸ್ಪರ್ಧಾ ಕಲಾಗಿನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ಮಹಾಂತೇಶ ಚಂಗಿ. ಸ್ನೇಹಿತರೆ, ಕ್ಷಮೆ ಇರಲಿ, ಬಂದಿದ್ದು ಸ್ವಲ್ಪ ಲೇಟ್ ಆಯಿತು. ನಾವೆಲ್ಲರೂ ಕೂಡ ಒಂದು ವಾರದಿಂದ ಇನ್ನೂ ಕೂಡ ಅದೇ ಚಿಂತೆಯಲ್ಲಿದ್ದೀರಿ. ನೆಕ್ಸ್ಟ್ ರವಿವಾರ ಬರ್ತದ್ರೆ ಒಂದು ವಾರ ಆಗ್ತಾ ಬಂತು. ಸೊ ಎದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ಸೊ ಏನು ಮೊನ್ನೆ ನಡೆದಕ್ಕಂಥ ಕೆ ಎ ಅವರು ನಡೆಸಿರ್ತಕ್ಕಂಥ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ HK ಮತ್ತು ನಾನ್ HK ಎಕ್ಸಾಮ್ಗೆ ಸಂಬಂಧಪಟ್ಟಂತೆ HK ಮತ್ತು ನಾನ್ HK ಎಕ್ಸಾಮ್ಗೆ ಸಂಬಂಧಪಟ್ಟದನ್ನು ನೋಡೋದಾದರೆ, ಸೊ ನಾನ್ HKನ ಹೋಲಿಸ್ಕೊಂಡ್ರೆ ಸೊ ನಾನ್ HK ಏನಾಗಿತ್ತು, ಎಕ್ಸಾಮ್ ಸ್ವಲ್ಪ ಟಪ್ಪಿತ್ತು. ತಾವೆಲ್ಲರೂ ಕೂಡ ಗೊಂದಲದಲ್ಲಿದ್ರಿ. ಸರ್ ಎಷ್ಟೆಲ್ಲ ಓದಿದ್ದೆ, ಸುಮಾರು ವರ್ಷಗಳಿಂದ ಓದ್ತಾ ಇದೆ ಸರ್, ನಂದು 50 ಕೂಡ ದಾಟಕ್ಕಾಗಿಲ್ಲ ಅಂತ ಕೇಳ್ತಾ ಇದ್ರಿ. ಸೊ ಅದ್ರ ಬಗ್ಗೆ ಆಗಿರ್ಬೋದು, ಹಾಗೆ ಫಿಸಿಕಲ್ ಬಗ್ಗೆ ಆಗಿರ್ಬೋದು, ಕಟಾಪ್ ಬಗ್ಗೆ ಆಗಿರ್ಬೋದು. ದೆನ್ ಈ ಹಿಂದೆ ನಡೆಸಿರ್ತಕ್ಕಂಥ ಎಕ್ಸಾಮಲ್ಲಿ ಯಾರು ಕಡಿಮೆ ಸ್ಕೋರ್ ಮಾಡಿದ್ರಿ, ಸೊ ನೆಕ್ಸ್ಟ್ ಏನು ಮಾಡಬೇಕು, ಮೈಂಡ್ಸೆಟ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ಪರ್ಧಾ ಕಾಲೇಜಿನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹಾಂತೇಶ ಚಂಗಿ. ಸ್ನೇಹಿತರೆ, ದಯವಿಟ್ಟು ಕ್ಷಮೆ ಇರಲಿ, ಹಲವಾರು ದಿನಗಳಿಂದ ವಿಡಿಯೋ ಮಾಡಲಾಗ್ತಿಲ್ಲ. ಸೊ ನಮಗೂ ಕೂಡ ವಿಡಿಯೋ ಮಾಡಬೇಕು ಅನ್ನಿಸ್ತಿರುತ್ತೆ. ಸೊ ಕೆಲವೊಂದಿಷ್ಟು ಕಾರಣಗಳಿರ್ತವೆ. ಸೊ ಅದಕ್ಕಾಗಿ ವಿಡಿಯೋ ಮಾಡಲಾಗುತ್ತೆ. ಸೊ ಸಾಧ್ಯವಾದಷ್ಟು ಸಮಯ ಸಿಕ್ಕಾಗೆಲ್ಲ ಸಾಧ್ಯವಾದಷ್ಟು ನಿಮಗೋಸ್ಕರ ವಿಡಿಯೋ ಮಾಡ್ತೀನಿ. ಯಾರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಸ್ನೇಹಿತರೆ, ಮೊದಲದಾಗಿ KA ನಡೆಸಿರ್ತಕ್ಕಂಥ ಏನು ನಾನ್ HK ಸಿವಿಲ್ ಎಕ್ಸಾಮ್ ಬಗ್ಗೆ ಮಾತಾಡಿದ್ರೆ ಕೆಲವೊಂದಿಷ್ಟು ಅಲ್ಲಿ ಇಲ್ಲಿ ಗೊಂದಲಗಳಾಯಿತು. ತಾವೆಲ್ಲರೂ ಕೂಡ ನೋಡಿದ್ರಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಮಾಹಿತಿನ ಹಂಚ್ಕೊಂಡಿದ್ವಿ. ಅದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಟೈಮ್ ಮ್ಯಾನೇಜ್ಮೆಂಟ್ 90 ನಿಮಿಷದಲ್ಲಿ ಇರ್ತಕ್ಕಂಥ ಏನು 100 ಕ್ವಶನ್ಸ್ ಏನಿದು, ಸೊ ಅದನ್ನು ಬಿಡಿಸೋಕ್ಕಾಗಲಿಲ್ಲ ಅಂತ ಕೆಲವೊಂದಿಷ್ಟು ಜನ ದೂರಿದ್ರಿ. ಹೌದು, ಏನು ಕ್ವಶನ್ ಪೇಪರ್ ಏನಿತ್ತು 90 ನಿಮಿಷದಲ್ಲಿ ಬಿಡಿಸೋಕ್ಕಾಗಲಿಲ್ಲ. ಯಾಕೆಂತಂದರೆ ಕೆಲವೊಂದಿಷ್ಟು ಮೆಂಟಲ್ ಅಬಿಲಿಟಿ ಕ್ವಶನ್ಸ್ಗಳು ಸ್ವಲ್ಪ ಟಫಿದ್ದು. ಹಾಗೆ ಏನು ಲೆಂದಿ ಆಗಿರ್ತಕ್ಕಂಥ ಸ್ಟೇಟ್ಮೆಂಟ್ ವೈಸ್ ಇರ್ತಕ್ಕಂಥ ಪ್ರಶ್ನೆಗಳು ಬಂದಿದ್ದಾವಲ್ಲ, ಸೊ ಅವುಗಳನ್ನ ಓದಿ ಸೊ ಪ್ರಶ್ನೆಗಳಿಗೆ ಉತ್ತರ ಯಾವುದನ್ನೊಂದು ಕಂಡು ಹಿಡ್ಕೊಂಡು ಸೊ ಮತ್ತೆ ಅದನ್ನು ವಯೋಮರದಲ್ಲಿ ತಂದು ಟಿಕ್ ಹಾಕೋದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕಿತ್ತು. ಸದ್ಯದ ಮಟ್ಟಿಗೆ ಏನಾಗುತ್ತೆ, ಸೊ 90 ನಿಮಿಷದ ಬದಲಿ ಸೊ 2 ಗಂಟೆಗಳ ಕಾಲಾವಕಾಶ ಬೇಕಿತ್ತು ಅಂತ ಕೇಳ್ತಾಯಿದ್ರು. ಹೌದು, ಸೊ ಯಾಕಂತಂದರೆ ಈ KEO ನಡೆಸ್ತಕ್ಕಂಥ ಏನು SD ಆಗಿರ್ಬೋದು, FT ಆಗಿರ್ಬೋದು, ಇನ್ನಿರ್ತಕ್ಕಂಥ ಏನು OMR ಎಕ್ಸಾಮ್ಗಳೇನು ಬರ್ತವೆ, ಸೊ ಅವುಗಳೆಲ್ಲ ಕೂಡ ಟೈಮ್ 2 ಅವರ್ ಇದೆ. ಆದರೆ ಕರ್ನಾಟಕ ಪೊಲೀಸ್ ಇಲಾಖೆ ವತಿಯಿಂದ ನಡೆಸಿರ್ತಕ್ಕಂಥ ಈ ಹಿಂದೆ ನಡೆಸಿದ್ರು, ಸೊ ಅವಕ್ಕೆಲ್ಲ 90 ನಿಮಿಷ ಇತ್ತು. ಆ ಟೈಮಲ್ಲಿ ಆ ಕ್ವಶನ್ ಪೇಪರ್ ಹಾಗೇ ಬರ್ತಿದ್ದು. ಸೊ ಅದಕ್ಕಾಗಿ ಅವರು 90 ನಿಮಿಷ ಇಟ್ಟಿದ್ರು. ಸೊ ಸದ್ಯಕ್ಕೆ KE ಅವರು ನಡೆಸೋದ್ರಿಂದ ಇಲ್ಲಿ ಸ್ವಲ್ಪ ಕೆಲವೊಂದಿಷ್ಟು ಟಫ್ ಆಗಿರ್ತಕ್ಕಂಥ ಕ್ವಶನ್ಗಳು ಬರ್ತವೆ. ಸೊ ಈ ಒಂದು ಕ್ವಶನ್ಗಳನ್ನ ಬಿಡಿಸ್ಬೇಕಂದ್ರೆ ನಮಗೆ ಇನ್ನೂ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ. ಸೊ ನೋಡೋಣ. ಸೊ KE ಅವರು ಸೊ ಮುಂದಿನ ಅಂತ ನಡೆಯುವಂಥ ಪರೀಕ್ಷೆಗಳಲ್ಲಿ ಸ್ವಲ್ಪ ಸಮಯಾವಕಾಶನ ಕೊಡಬೇಕು ಅಂತ ವಿನಂತಿ ಮಾಡ್ಕೊತೀನಿ. ಹಾಗಾದ್ರೆ ಸ್ನೇಹಿತರೆ, ಸೊ ಅದನ್ನು ಬಿಟ್ಟು ಸದ್ಯಕ್ಕೆ ಇರ್ತಕ್ಕಂಥದ್ದು ಏನಪ್ಪ ಅಂದರೆ, ಸರ್ ನಂದು ಪರೀಕ್ಷೆ ಸರಿಯಾಗಿಲ್ಲ, ಸೊ ಏನು ಮಾಡಬೇಕು, ಸರ್ ನಂದು ಪರೀಕ್ಷೆ ಚೆನ್ನಾಗಿದೆ, ಸೊ ಏನು ಮಾಡಬೇಕು. ಸೊ ಫಸ್ಟ್ನೇದಾಗಿ ಹೇಳೋದಾದರೆ, ಸೊ ಯಾರಿಗೆ ಪರೀಕ್ಷೆ ಚೆನ್ನಾಗಾಗಿದೆ ಅಂದರೆ ಎಕ್ಸಾಂಪಲ್ ಒಂದು 60+ ಅಥವಾ 65+ ಅಥವಾ ಅದಕ್ಕಿಂತ ಮೇಲೇನೂ ಕೂಡ ಎಕ್ಸಾಮನ್ನು ತೆಗೆದುಕೊಂಡಿದ್ರಿ, ಸೊ ಏನು ಮಾರ್ಕ್ಸ್ಗಳನ್ನ ತೊಗೊಂಡಿದ್ರಿ. ಸೊ ಅಂಥವ್ರು ಏನು ಮಾಡಿ ಅಂತಂದರೆ, ಸೊ ಸದ್ಯಕ್ಕೆ ಏನಪ್ಪ ಅಂದರೆ, ಸೊ 60+ ಯಾರು ಅಂಕಗಳನ್ನ ತೊಗೊಂಡಿದ್ದೀರಿ, ಯಾವುದು ಸಿವಿಲ್ ನಾನ್ HK ಆಗಿರ್ಬೋದು ಮತ್ತು HK ಆಗಿರ್ಬೋದು, ಸೊ 60+ ಯಾರು ತೊಗೊಂಡಿದ್ರಿ, ಸೊ ಸಾಧ್ಯವಾದಷ್ಟು ನಾಳೆಯಿಂದಲೇ ಏನು ಮಾಡಿ ಅಂತಂದರೆ, ಸೊ ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಿ. ಸರ್ ಯಾವಾಗ ಸರ್ ಫಿಸಿಕಲ್ ಆಗ್ಬೋದು ಅಂತಂದರೆ, ಸೊ ಆಗಸ್ಟ್ ಎಂಡ್ ಒಳಗಡೆ ಸೊ ಸಾಧ್ಯವಾದಷ್ಟು ಫಿಸಿಕಲ್ ಆಗುವ ಸಾಧ್ಯತೆ ಇದೆ. ಸೊ ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆದರೂ ಆಗಸ್ಟ್ ಎಂಡಲ್ಲಿ ಅಥವಾ ಸೆಪ್ಟೆಂಬರ್ದಲ್ಲಿ ಆಗುವ ಸಾಧ್ಯತೆ ಇದೆ. ಯಾಕಂದರೆ ಆಲ್ಮೋಸ್ಟ್ ಆಲ್ ಆಗಸ್ಟ್ 15ಗೆ ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ, ಸೊ ಅದಾದಮೇಲೆ ಏನಾಗುತ್ತೆ ಅಂದರೆ ಸೊ ಫಿಸಿಕಲ್ ಆಗುವ ಸಾಧ್ಯತೆ ಇದೆ. ಸೊ ಬಿ ಪ್ರಿಪೇರ್ ಆಗಿ ಅಂತ ಹೇಳ್ತೀನಿ. ಹಾಗೆ ಅದ್ರ ಜೊತೆನೇ ಏನು ಮಾಡಿ ಅಂತಂದರೆ, ಸೊ ನೆಕ್ಸ್ಟ್ ಏನಿದ್ದಾವೆ ಎಕ್ಸಾಮ್ಗಳು, CRDR ಆಗಿರ್ಬೋದು, ಹಾಗೆ KSRP ಆಗಿರ್ಬೋದು, ಮತ್ತು VO ಕೂಡ ಇದೆ. ಹಾಗೆ ನೆಕ್ಸ್ಟ್ ಮತ್ತೆ ಬೇರೆ 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 ನೇಮಕಾತಿಗಳು ಬರ್ತವೆ, SDA ಬರ್ತವೆ, ESI ಬರ್ತದೆ, PSI ಬರ್ತದೆ. ಸೊ ಅವುಗಳ ಮೇಲೂ ಕೂಡ ಫೋಕಸನ್ನು ಮಾಡ್ಕೊಳ್ಳಿ. ಸರ್ ನಂದು ಸಿವಿಲ್ PCಯಲ್ಲಿ 80 ಆಗಿದೆ ಸ್ಕೋರ್, ನಂದು ಪಕ್ಕ ಈ ಸಲ ಸೆಲೆಕ್ಷನ್ ಆಗುತ್ತೆ ಅಂತಂದ್ರೆ ದಯವಿಟ್ಟು ಆ ರೀತಿ ಮಾಡೋಕೆ ಹೋಗಬೇಡಿ. ಸೊ ಅಂದರೆ ಓದೋದನ್ನು ಬಿಡೋಕೆ ಹೋಗಬೇಡಿ. ಸೊ ಎಲ್ಲಿವರೆಗೂ ನಿಮ್ಮ ಮನೆಗೆ ಆರ್ಡರ್ ಕಾಪಿ ಬರೋದಿಲ್ವಾ, ಸೊ ಅಲ್ಲಿವರೆಗೂ ನೀವು ಓದ್ತಾ ಇರಿ. ಯಾವಾಗ ನಿಮ್ಮ ಮನೆಗೆ ಆರ್ಡರ್ ಕಾಪಿ ಬರುತ್ತಲ್ಲ, ಸೊ ಅಲ್ಲಿಗೆ ನೀವೇನು ಮಾಡಿ ಅಂತಂದರೆ, ಸೊ ಬೇಕಾದ್ರೆ ನೀವು ಓದೋನ್ನು ಸ್ಟಾಪ್ ಮಾಡ್ಬೋದು. ಸೊ ಈಗಾಗಲೇ ಹೇಳಿದಾಗೆ ಸೊ ಅಲ್ಲಿವರೆಗೂ ಓದ್ತಾ ಇರಿ ಅಂತ ಹೇಳ್ತೀನಿ. ಹಾಗೆ ಸ್ನೇಹಿತರೆ, ಇನ್ನು ಯಾರು ಸಿವಿಲ್ ನಾನ್ HK ಆಗಿರ್ಬೋದು ಮತ್ತು HK ಎಕ್ಸಾಮ್ನಲ್ಲಿ 2 ಕಡಿಮೆ ಅಂಕಗಳನ್ನ ತೊಗೊಂಡಿದ್ರಿ ಅಂತಂದರೆ 50ಕ್ಕಿಂತ ಕಡಿಮೆ ಅಂಕ ತೊಗೊಂಡಿದ್ದಾರೆ, ಸೊ ಅಂಥವ್ರಿಗೆ ಈ ಒಂದು ವಿಡಿಯೋ ಡೆಡಿಕೇಟ್ ಮಾಡ್ತಾಯಿದ್ದೀನಿ. ತಾವೆಲ್ಲರೂ ಕೂಡ ಹಲವಾರು ವರ್ಷಗಳಿಂದ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕು, PC ಹುದ್ದೆನ ಪಡಿಬೇಕು ಅಂತ ಹಲವಾರು ವರ್ಷಗಳಿಂದ ಓದ್ತಾ ಇದ್ರಿ. ಸೊ ಹಲವಾರು ಬುಕ್ಸ್ಗಳನ್ನ ಕೂಡ ತೊಗೊಂಡಿದ್ರಿ, ಏನೇನೋ ಮಾಡಿ ಪ್ರಯತ್ನ ಮಾಡಿದ್ರಿ. ಕೆಲವೊಂದಿಷ್ಟು ಏನು ನಿಮ್ಮ ಮಾಡಿರ್ತಕ್ಕಂಥ ತೊಂದರೆಗಳು ಅಥವಾ ಟೈಮ್ ಮ್ಯಾನೇಜ್ಮೆಂಟು, ಸೊ ಎಲ್ಲವೂ ಕೂಡ ಏನಾಯಿತು ಅಂತಂದರೆ, ಸೊ 50ಕ್ಕಿಂತ ಕಡಿಮೆ ಅಂಕ ನಿಮಗೆ ಬಂದಿದೆ. ಸೊ ಸದ್ಯಕ್ಕೆ ಏನು ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಏನಪ್ಪ ಅಂತಂದರೆ, ಸೊ DVG ಅವರು ಒಂದು ಕಡೆ ಹೇಳ್ತಾರೆ, ನಿಮ್ಮೆಲ್ಲರೂ ಕೂಡ ಓಡಾಡೋ ಬಸ್ನಲ್ಲಿ ಒಂದು ವಾಕ್ಯ ಇರುತ್ತೆ, ಇರುವ ಭಾಗ್ಯವನ್ನು ನಡೆದು ಬಾರದೆಂಬುದು ಬಿಡು, ಹರ್ಷಕ್ಕಿದೆ ಹೊಸ ದಾರಿ ಅಂತ.
ಏನು ಇರುವ ಭಾಗ್ಯವನ್ನು ಹಿಡಿದು ಬಾರದೆಂಬುದು ಬಿಡು ಹರ್ಷಕ್ಕಿದೆ ಹೊಸ ದಾರಿ ಅಂತ. ಸೊ ಡಿ ವಿ ಜಿ ಅವರು ಬರೆದಕ್ಕಂಥ ಒಂದು ವಾಕ್ಯ ಏನಿದೆ ಅಂತಂದರೆ, ಸೊ ಎಲ್ಲ ಬಸ್ಗಳಲ್ಲಿ ತಾವೆಲ್ಲರೂ ಕೂಡ ನೋಡ್ತಾ ಇದ್ರಿ. ಸೊ ಸದ್ಯಕ್ಕೆ ಅದ ಏನಂತಂದರೆ, ಸೊ ಯಾರು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಕಡಿಮೆ ಅಂಕ ತೆಗೆದುಕೊಂಡು ಸೊ ಅದು ನಿಮಗೆ ಅನಿಸ್ತದೆ. ಸೊ ಯಾಕೆ ಅಂತಂದರೆ ನೆಕ್ಸ್ಟ್ ಇನ್ನೂ ಟೈಮ್ ಇದೆ, ಹಾಗೆ ಇನ್ನೂ ಹಲವಾರು ನೇಮಕಾತಿಗಳು ಕೂಡ ಇದೆ. ನೆಕ್ಸ್ಟ್ CRDR ಇದೆ ಸೆಪ್ಟೆಂಬರಲ್ಲಿ, ಹಾಗೆ KSRPನೂ ಕೂಡ ಇದೆ, ಹಾಗೆ VAನೂ ಕೂಡ ಇದೆ, ಹಾಗೆ STFDನೂ ಕೂಡ ಕಾಲಾಗೋದಿದೆ. ಸೊ ಅದನ್ನು ಬಿಟ್ಟರೆ ESI ಕೂಡ ಇದೆ, PSI ಕೂಡ ಇದೆ, ಇನ್ನೂ ಹಲವಾರು ನೇಮಕಾತಿಗಳಿದ್ದಾವೆ. ಸೊ ಅದಕ್ಕಾಗಿ ಈ ಹಿಂದೆ ಕಡಿಮೆ ಅಂಕ ಬಂದಿದೆ ಅಂತ ಅದರ ಬಗ್ಗೆನೇ ತಲೆ ಕೆಡಿಸ್ಕೊಂಡು ಮೂಡ್ ಆಫ್ ಮಾಡಿಕೊಂಡು ಓದೋದನ್ನು ಬಿಟ್ಟು ಏನೇನೋ ಮಾಡ್ಕೋದಕ್ಕೂ ಹೋಗೋಕ್ಕೆ ಹೋಗ್ಬಿಡಿ. ಸೊ ಸದ್ಯಕ್ಕೆ ನಿಮ್ಮ ಹಿಂದೆ ಆಗಿರ್ದಾಯಿತು. ಸೊ ಮುಂದೆ ಹಲವಾರು ನೇಮಕಾತಿಗಳಿದಾವೆ ಅಂತ ಹೇಳ್ತಿದ್ರೆ, ಸೊ ಅದಕ್ಕೆ ಏನು ಪ್ರಿಪ್ರೇಷನ್ ಮಾಡಬೇಕು, ಸೊ ಅದ್ರ ಬಗ್ಗೆ ತಯಾರಿ ಮಾಡ್ಕೊಳ್ಳಿ. ಏನು ಮಾರ್ಕ್ಸ್ ಎಲ್ಲಿ ಕಡಿಮೆ ಬಂತು, ನಿಮ್ಮ ಹತ್ರ ಹೆಂಗಿದ್ರು ಕ್ವಶನ್ ಪೇಪರ್ ಇರುತ್ತೆ, ಅದನ್ನು ಮುಂದಿಟ್ಕೊಂಡು ಯಾವ ಕ್ವಶನ್ಗಳನ್ನು ತೆಗೆದಿದ್ದಾನೆ, ಯಾವ ರೀತಿ ತೆಗೆದಿದ್ದಾನೆ, ಮತ್ತು ಯಾವ ಟಾಪಿಕ್ ಮೇಲೆ ತೆಗೆದಿದ್ದಾನೆ, ಸ್ವಲ್ಪ ಅವುಗಳನ್ನ ನೋಡ್ಕೊಳ್ಳಿ. ಹಾಗೆ ಈ ಹಿಂದೆ ಈ ಕ್ವಶನ್ ಪೇಪರ್ ಬಂದಂಥ ರೀತಿನೇ ಬೇರೆ ಇತ್ತು, ಮತ್ತು ಈಗ ಬಂದಿರತಕ್ಕಂಥ ಕ್ವಶನ್ ಪೇಪರ್ ಪ್ಯಾಟರ್ನ್ ಬೇರೆ ಇದೆ. ಅಂದರೆ ಪ್ಯಾಟರ್ನ್ ಅಂತಂದರೆ ಏನಿದೆ, ಸೊ ನಾವೆಲ್ಲರೂ ಕೂಡ ಏನಪ್ಪ ಅಂದರೆ ಈ ಹಿಂದೆ ನಡೆಸ್ತಕ್ಕಂಥ ಒಂದು 30 ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದು ನೋಡಿದಾಗ ಅಲ್ಲಿ ಜಾಸ್ತಿ ಕ್ವಶನ್ಗಳು ಕರೆಂಟ್ ಅಫೇರ್ಸ್ ಮೇಲೆ ಬರ್ತಾ ಇದ್ದು. ಸೊ ನೀವೆಲ್ಲರೂ ಕೂಡ ಅದನ್ನೇ ಭಾವಿಸಿದ್ರಿ. ಸೊ KA ಅವರು ಹಾಟ್ ಟಾಪಿಕ್ ಆಗಿ ಕರೆಂಟ್ ಅಫೇರ್ಸ್ ಮೇಲೆ ಕ್ವಶನ್ಗಳನ್ನ ಕೇಳ್ತಾರೆ ಅಂತ. ಸೊ ಅಲ್ಲಿ ಆದದ್ದನ್ನೇ ಬೇರೆ, ನಾವು ಅಂದ್ಕೊಂಡಿದ್ದನ್ನೇ ಬೇರೆ, ಸೊ ಅಲ್ಲಿ ಆಗಿದ್ದನ್ನೇ ಬೇರೆ. ಸೊ ಅದಕ್ಕಾಗಿ KA ಅವರು ಯಾವುದೇ ರೀತಿ ಎಕ್ಸಾಮ್ ನಡೆಸಲಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ವಶನ್ ತೆಗಿಲಿ, ಸೊ ನಾವೇನು ಮಾಡಬೇಕು, ನಾವು ಎಲ್ಲದಕ್ಕೂ ಪ್ರಿಪೇರ್ ಆಗಿ ಹೋಗಬೇಕು. ಸೊ ಅವ್ರು ಕರೆಂಟ್ ಅಫೇರ್ಸ್ನ ಕೇಳಿ, ಹಿಸ್ಟ್ರಿನೇ ಕೇಳಿ, ಜಿಯೋಗ್ರಫಿನೇ ಕೇಳಿ, ಸೊ ಯಾವುದಕ್ಕೂ ಕೂಡ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವ್ರು ಯಾವುದು ಬೇಕಾದರೂ ಕ್ವಶನ್ ಕೇಳಿದ್ರು ಕೂಡ ನಾವು ಟಚ್ ಮಾಡಿ ಬರಬಹುಂಗ ಪ್ರಿಪ್ರೇಷನ್ ಆಗಬೇಕು. ಸೊ ಸದ್ಯಕ್ಕೆ 50 ಅಂಕಗಳನ್ನು ತೆಗೆದುಕೊಂಡು ಅವ್ರು ಏನು ಮಾಡಿ ಅಂತಂದರೆ, ಕೆಲವೊಂದಿಷ್ಟು ಸಜೆಷನ್ ಏನಪ್ಪ ಅಂತಂದರೆ, ಏನಪ್ಪ ಸರ್ ಹೇಗೆ ಓದಬೇಕು ಅನ್ನೋರು ಕೆಲವೊಂದಿಷ್ಟು ಮೈಂಡ್ಸೆಟ್ ಹೇಳಿದ್ದಾರೆ ಸ್ನೇಹಿತರೆ. ಸೊ ನೀವು ಏನು ಈ ಹಿಂದೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ HK ಮತ್ತು non-HK ಏನು ಓದಿದ್ರಿ, ಸೊ ಏನು ಪ್ರಿಪ್ರೇಷನ್ ಮಾಡಿರಿ, ಸಾಧ್ಯವಾದಷ್ಟು ಸೊ ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗಿ. ಹಾಗೆ ಇನ್ನೊಂದು ಏನು ಮಾಡಿ ಅಂತಂದರೆ, ನೀವು ಓದ್ತಾ ಇರುವಂಥ ಪುಸ್ತಕಗಳನ್ನ ಮುಂದಿಟ್ಕೊಂಡು ಈಗ ನಡೆರ್ತಕ್ಕಂಥ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಂಡು ಸೊ ಅದನ್ನ ಒಂದು ಸಲ ಏನು ಮಾಡಿ ಅಂತಂದರೆ ಚೆಕ್ ಮಾಡ್ಕೊಳ್ಳಿ. ಯಾವ ರೀತಿ ಅಂತಂದರೆ, ಸೊ ಇಲ್ಲಿ ಬಂದಿರತಕ್ಕಂಥ ಕ್ವಶನ್ಗಳು ಸೊ ನಾವು ಓದುತ್ತಾಗಿರ್ತಕ್ಕಂಥ ಪುಸ್ತಕದಲ್ಲಿ ಇದೆಯೋ ಇಲ್ಲವೋ ಅದನ್ನು ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಸುಮಾರು ಒಂದು 600 - 700 ಪೇಜ್ ಅಂತ ಪುಸ್ತಕ ಇರ್ತದೆ. ಸೊ ನೀವೆಲ್ಲವೂ ಕೂಡ ಓದಿರ್ತೀರಿ, ನಾನೆಲ್ಲವೂ ಕೂಡ ಸಿಲೆಬಸನ್ನು ಮುಗಿಸಿದ್ದೀನಿ ಅಂತ ಗೊತ್ತಿರುತ್ತೆ. ಆದರೆ ನೀವು ಅಲ್ಲಿ ಹೋಗಿ ಕ್ವಶನ್ ಪೇಪರನ್ನು ತೆಗೆದು ನೋಡಿದಾಗ ನೀವು ಓದಿರುವಂಥ ಪುಸ್ತಕದಿಂದ ಒಂದು ಕ್ವಶನು ಬಂದಿರೋದಿಲ್ಲ. ಸೊ ಮಿನಿಮಮ್ ಆಗಿ ಬರುತ್ತೆ, ಇಲ್ಲ ಅಂತಲ್ಲ. ಸೊ ಅಟ್ಲೀಸ್ಟ್ ನೀವು ಏನು ಕಟ್ ಆಫ್ ಲಿಸ್ಟಲ್ಲಿ ಬರಬೇಕಲ್ಲ, ಸೊ ಅಲ್ಲಿ ಅಷ್ಟು ಬರುವಷ್ಟು ಕ್ವಶನ್ಸ್ಗಳು ಈ ಪುಸ್ತಕದಲ್ಲಿ ಇರೋದಿಲ್ಲ ಅಥವಾ ಇರುತ್ತೆ. ಸೊ ಹಾಗಾದಾಗ ಮಾತ್ರ ನೀವೇನಾಗುತ್ತೆ ಅಂತಂದರೆ, ಅಂದರೆ ನಿಮ್ಗೆ ಅಲ್ಲಿ ಕ್ವಶನ್ಗಳು ನೀವು ಓದಿದಂಥ ಪುಸ್ತಕಗಳಲ್ಲಿ ಓದಿರ್ತಕ್ಕಂಥ ಕ್ವಶನ್ಗಳು ಅಥವಾ ನೀವು ಓದಿರ್ತಕ್ಕಂಥ ಮಾಹಿತಿ ನೀವು ಬರೆಯುವಂಥ ಎಕ್ಸಾಮ್ನಲ್ಲಿ ಕ್ವಶನ್ ಬಂದರೆ ಮಾತ್ರ ನೀವು ಆನ್ಸರ್ ಮಾಡ್ತೀರಿ. ಅಥವಾ ನೀವು ನೀವೇನು ಯಾವುದೋ ಬುಕ್ಸ್ಗಳನ್ನ ಓದಿದ್ದೀರಿ, ಸೊ ಅಲ್ಲಿ ಯಾವುದೇ ಮಾಹಿತಿನೇ ಇಲ್ಲ, ನಿಮ್ಗೆ ಬೇರೆ ಕ್ವಶನ್ಗಳು ಬಂದಿದೆ ಅಂದರೆ ನೀವು ಯಾವ ರೀತಿ ಟಚ್ ಮಾಡ್ತೀರಿ. ಸೊ ಅದಕ್ಕಾಗಿ ಒಂದು ಸಲ ಏನು ಮಾಡಿ ಅಂತಂದರೆ, ಸೊ ಒಂದು ಕ್ವಶನ್ ಪೇಪರ್ ಇಟ್ಕೊಳ್ಳಿ, 2 ಕ್ವಶನ್ ಪೇಪರನ್ನು ನೀವು ಮುಂದಿಟ್ಕೊಂಡು ನೀವು ಓದುತ್ತಿರ್ತಕ್ಕಂಥ ಪುಸ್ತಕನ ತೆಗೆದು ನೋಡಿ. ಸೊ ಅಲ್ಲಿ ಆ ಕ್ವಶನ್ಗಳು ಬಂದಿದ್ದಾವ ಇಲ್ವಾ ಅಂತ ಸೊ ಚೆಕ್ ಮಾಡಿಕೊಂಡು ಓದ್ತಾ ಹೋಗಿ ಅಂತ ಹೇಳ್ತೀರಿ. ಹಾಗಾದ್ರೆ ಸ್ನೇಹಿತರೆ, ಸೊ ಎಲ್ಲಿ ಕ್ವಶನ್ಗಳು ಬರ್ತವೆ ಸರ್ ಅಂತಂದರೆ, ಸೊ ಸಾಧ್ಯವಾದಷ್ಟು DSCRT ಮತ್ತು NCERT ಓದ್ತಿದ್ದ ಸ್ನೇಹಿತರೆ. ಸೊ DSCRT ಮತ್ತು NCERTನ ಪರ್ಫೆಕ್ಟಾಗಿ ಓದ್ಕೊಂಡು ಏನು ಮಾಡಿ ಅಂತಂದರೆ, ಸೊ ನೆಕ್ಸ್ಟ್ ಇರ್ತಕ್ಕಂಥ ಸೊ ಆಥರ್ಸ್ ಬುಕ್ಗಳನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಸೊ ಸದ್ಯಕ್ಕೆ ಏನು ಕರೆಕ್ಟಾಗಿ ಟ್ರೆಂಡಿಂಗಲ್ಲಿ ಏನಿದೆ, ಸೊ KA ಅವರು ಸೊ ಅಲ್ಲಿ ಬರ್ತಕ್ಕಂಥ ಕ್ವಶನ್ಗಳು ಯಾವ ರೀತಿ ಇದೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಯಾವ್ಯಾವೆಲ್ಲ ಬುಕ್ಗಳನ್ನ ಓದಬೇಕು ಅನ್ನೋದನ್ನು ಕೂಡ ಸೊ ಮುಂದಿನ ಆದಂಥ ವಿಡಿಯೋದಲ್ಲಿ ನಾನು ನೀಡ್ತಾ ಹೋಗ್ತೀನಿ. ಆದರೆ ಸದ್ಯಕ್ಕೆ ಏನು ಮಾಡಿ ಅಂತಂದರೆ, ಸದ್ಯಕ್ಕೆ ನೀವು ಇದನ್ನು ಮಾಡಿ, ಏನು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಳ್ಳಿ. ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಸೊ ಅಲ್ಲಿರ್ತಕ್ಕಂಥ ಏನು ಮಾಡಿ ಅಂತಂದರೆ, ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಗಳು, ಅಂದರೆ ಯಾವುದೋ ಒಂದು ಹಳೆ ಪ್ರಶ್ನೆ ಪತ್ರಿಕೆ KA ನಡೆಸಿದ್ದು ತೆಗೆದುಕೊಂಡಾಗ ಸೊ ಅಲ್ಲಿ ಅವ್ರು ಕೆಲವೊಂದಷ್ಟು ಇಂಪಾರ್ಟೆಂಟ್ ಟಾಪಿಕ್ಗಳು ಇರ್ತದೆ. ಸೊ ಆ ಒಂದು ಟಾಪಿಕ್ ಮೇಲೆ ಅವರು ಪದೇ ಕ್ವಶನ್ಗಳನ್ನ ಕೇಳ್ತಾ ಇರ್ತಾರೆ. ಸೊ ನಿಮಗೆ ಎಲ್ಲವನ್ನೂ ಓದೋಕ್ಕೆ ಆಗಲಿಲ್ಲ ಅಂತಂದರೆ, ಸದ್ಯಕ್ಕೆ ಏನೋ ಇಂಪಾರ್ಟೆಂಟ್ ಟಾಪಿಕ್ಗಳಿದ್ದಾವೆ ಅವುಗಳನ್ನ ಮಾತ್ರ ಪರ್ಫೆಕ್ಟಾಗಿ ಮೊದಲು ಅವನು ಪರ್ಫೆಕ್ಟ್ ಆಗಬೇಕು. ಎಕ್ಸಾಂಪಲ್ ಹಿಸ್ಟ್ರಿ ಅಂತ ತೆಗೆದುಕೊಂಡಾಗ ನನ್ನೇ non-HKದಲ್ಲಿ ಏನು ಮಹಾಜನಪದಗಳು ಬಂದಿತ್ತು. ಸೊ ಮಹಾಜನಪದ ರಾಜ್ಯದ ಅವುಗಳ ರಾಜಧಾನಿ ಯಾವುದು ಅಂತ ಕೇಳಿದ್ರು. ಸೊ ಅವುಗಳನ್ನ ಏನು ಮಾಡಬೇಕು, ಇಂಥ ಒಂದು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಟಾಪಿಕ್ಗಳೇನು ಬರ್ತಾವಲ್ಲ, ಸೊ ಅವುಗಳನ್ನ ನೀವು ಬಿಡಲೇಬಾರ್ದು ಯಾವುದೇ ಕಾರಣಕ್ಕೂ. ಹಾಗೆ ನೀವು ಒಂದು ಸಲ ನೀವು ಏನಂತಂದರೆ, ಸೊ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದು ನೋಡಿದಾಗ ನಿಮಗೇನಾಗುತ್ತೆ ಪಕ್ಕ ಗೊತ್ತಾಗುತ್ತೆ. ಸೊ ಅಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಟಾಪಿಕ್ಗಳಿದಾವೆ, ಮುಖ್ಯವಾಗಿ ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಪೊಲಿಟಿಕಲ್ ಎಲ್ಲ ವಿಷಯಗಳನ್ನ ತೆಗೆದುಕೊಂಡು ಸೊ ಅಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮೊದಲು HYT ಟಾಪಿಕ್ ಅಥವಾ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಥವಾ ಇಂಪಾರ್ಟೆಂಟ್
ಹಾಟ್ ಟಾಪಿಕ್ ಅಂತ ಏನು ಕರಿತೀವಿ, ಸೊ ಅವುಗಳನ್ನ ಮೊದಲು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಪರ್ಫೆಕ್ಟ್ ಮಾಡ್ಕೊಂಡು ಏನು ಮಾಡಿ ಅಂತಂದರೆ, ಸೊ ಇನ್ನು ಉಳ್ಕಿದ ಸಬ್ಜೆಕ್ಟ್ಗಳು ಏನಿರ್ತವೆ, ಅಂದರೆ ಇನ್ನು ಉಳ್ಕಿದ ಇನ್ನೂ ಏನು ವಿಷಯಗಳನ್ನ ಓದಿಲ್ಲ, ಸೊ ಅವುಗಳನ್ನ ಓದ್ಕೊಳ್ಳಿ. ಯಾವ ರೀತಿ ಅಂತಂದರೆ ಸ್ನೇಹಿತರೆ, ಈಗ ಒಂದು ಪುಸ್ತಕಗಳನ್ನ ತೊಗೋದಿದ್ರೆ ಅಂತ ತಗೊಳ್ಳಿ, ಅಂದರೆ ಯಾವುದೋ ಒಂದು ಸಬ್ಜೆಕ್ಟನ್ನು ತೊಗೊಂಡ್ರಿ, ಸೊ ಆ ಥರ ಇರತಕ್ಕಂಥ ಫಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಗಳು, ಅತಿ ಹೆಚ್ಚು ಬಾರಿ ನಮಗೆ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ಗಳು ಆ ಒಂದು ಟಾಪಿಕ್ ಮೇಲೆ ಬರ್ತಾವೆ. ನೀವು ಅದನ್ನ ಪರ್ಫೆಕ್ಟಾಗಿ ನೀವು ಅದನ್ನ ಓದಬೇಕು. ಆ ನಂತರ ಉಳ್ಕಿದ್ದು ಏನು ವಿಷಯಗಳಿರ್ತವೆ ಅಥವಾ ಇನ್ನು ಉಳ್ಕಿದ್ದೇನು ಟಾಪಿಕ್ಗಳಿರ್ತವೆ, ಸೊ ಅವುಗಳನ್ನ ಏನು ಮಾಡ್ಕೊಳ್ಳಿ ಅಂತಂದರೆ ಸೊ ಕವರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಸಾಧ್ಯವಾದಷ್ಟು ನೀವು ಏನೇ ಓದ್ರಿ ಎಷ್ಟೇ ಪೇಜ್ಗಳನ್ನ ಓದ್ರಿ ಕೂಡ ಆ ಒಂದು ಪೇಜ್ಗಳನ್ನ ಪರ್ಫೆಕ್ಟಾಗಿ ಓದ್ಕೊಳ್ಳಿ. ಸುಮ್ಮನೆ ಮೇಲ್ಮೇಲೆ ಓದೋದಲ್ಲ. ಸೊ ಯಾವುದೇ ಕಾರಣಕ್ಕೂ ಕೆದವ್ರು ಏನು ಮಾಡ್ತಾರೆ ಅಂತಂದರೆ ಸ್ವಲ್ಪ ಡೆಪ್ತಾಗಿ ಓದೋದಂದ್ರೆ, ಹಾಗೆ ನಿಮ್ಮ ನೆನಪಿನ ಶಕ್ತಿ ಎಷ್ಟಿದೆ ಅಂತಲೂ ಕೂಡ ಚೆಕ್ ಮಾಡೋ ಒಂದು ದೃಷ್ಟಿಯಿಂದ ಬಂದಿರತಕ್ಕಂಥ ಪ್ರಶ್ನೆಗಳು ಕೂಡ ಜಾಸ್ತಿ ಇರ್ತವೆ. ಸೊ ಅದಕ್ಕಾಗಿ ನೀವು ಯಾವುದೇ ಒಂದು ಪೇಜನ್ನು ಓದ್ರಿ ಅಥವಾ 2 ಪೇಜನ್ನು ಕೂಡ ಓದ್ರಿ, ಸೊ ಸಾಧ್ಯವಾದಷ್ಟು ಆ ಒಂದು ಪೇಜನ್ನು ಪರ್ಫೆಕ್ಟಾಗಿ ಓದೋದಕ್ಕೆ ಟ್ರೈ ಮಾಡಿ. ಸುಮ್ಮನೆ ಮೇಲಿಂದ ಮೇಲೆ ಕಣ್ಣಾಸಿದೆ ನಾನು ಈ ಪೇಜನ್ನು ಒಂದ್ಸಲ ಓದಿದೆ ಅನ್ನೋ ರೀತಿಯಲ್ಲಿ ಓದಬೇಡಿ. ಸೊ ಓದಿದಷ್ಟು ಪರ್ಫೆಕ್ಟಾಗಿ ಓದ್ಕೊಳ್ಳಿ. ಹಾಗೆ ಇವತ್ತು ಓದಿದ್ದನ್ನು ಮತ್ತೆ ನಾಳೆ ಒಂದು ಓದೋದು, ಸೊ ರಿವಿಷನ್ ಮಾಡೋದು, ಸೊ ಅದನ್ನು ಮಾಡ್ಕೊತೋಗಿ. ಸೊ ಇವತ್ತು ಓದಿನ ನಾಳೆ ಓದ್ಕೊಂಡು ಅದನ್ನು ಓದ್ಕೊಂಡು ಮತ್ತೆ ಮನೆದೇನ ಓದ್ಕೊಂಡು, ಸೊ ಯಾವ ರೀತಿ ಓದಬೇಕು ಅನ್ನೋದನ್ನು ಕೂಡ ಸೊ ವಿಡಿಯೋ ಮಾಡಿ ಹಾಕಿದಿರಿ. ಸೊ ಅದನ್ನು ಕೂಡ ನಾವು ತಾವುಗಳು ನೋಡ್ಬೋದು ಅಂತ ಹೇಳ್ತೀನಿ. ಹಾಗೆ ಸರ್ ಇದನ್ನು ಬಿಟ್ಟರೆ ಮತ್ತೇನು ಸರ್ ಸಜೆಷನ್ ಇರ್ತದೆ, ಸೊ ಆಗಲೇ ಹೇಳಿದಾಗೆ ಸೊ ಕೆ ಎ ಕ್ವಶನ್ ಪೇಪರ್ನ ಒಂದ್ಸಲ ನೋಡ್ಕೊಳ್ಳಿ. ಕೆ ಎ ಕ್ವಶನ್ ಬ್ಯಾಂಕನ್ನು ತೊಗೊಳ್ಳಿ, ಒಂದ್ಸಲ ಅಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಟಾಪಿಕ್ಗಳನ್ನ ಅವುಗಳನ್ನ ನೋಡ್ಕೊಳ್ಳಿ. ಸೊ ಆ ನಂತರ ಏನು ಮಾಡಿ ಅಂತಂದರೆ, ಸೊ ಉಳ್ಕಿದ ಏನು ನಿಮ್ಮ ಬುಕ್ಸ್ಗಳಿದೆ, ಯಾವ ಬುಕ್ಸ್ಗಳಿದೆ, ಸೊ ಅದರ ರಿಲೇಟೆಡ್ ಏನು ಮಾಡಿ ಅಂತಂದರೆ ಸ್ಟಡಿಯನ್ನು ಮಾಡ್ತಾ ಹೋಗಿ ಅಂತ ಹೇಳ್ತೀನಿ. ಸ್ನೇಹಿತರೆ, ಹೌದು ತಮಗೆಲ್ಲರೂ ಕೂಡ ಏನಂತಂದರೆ, ಸೊ 50 ಮಾರ್ಕ್ಸ್ ಬಂದಿದೆ ಸರ್, ಕಡಿಮೆ ಅವಧಿ ಇತ್ತು ಸರ್, ಎಕ್ಸಾಮಲ್ಲಿ ಕ್ವಶನ್ಗಳನ್ನ ಟಚ್ ಮಾಡೋಕ್ಕಾಗಲಿಲ್ಲ ಸರ್ ಅಂತ ಇನ್ನು ಕೆಲವೊಂದಷ್ಟು ಜನ ಹೇಳ್ತಾರೆ. ಸ್ನೇಹಿತರೆ, ಯಾವ ರೀತಿ ಕ್ವಶನ್ ಪೇಪರ್ ಬರುತ್ತೆ ಅನ್ನೋದು ನಮಗೂ ಕೂಡ ಗೊತ್ತಿರಲ್ಲ. ಆದರೆ ಯಾವುದೇ ರೀತಿಯಾಗಿರ್ತಕ್ಕ ಕ್ವಶನ್ಗಳು ಬಂದ್ರೂ ಕೂಡ ನಾವೇನು ಮಾಡಬೇಕಂತಂದರೆ, ಅಟ್ಲೀಸ್ಟ್ ಆ ಕ್ವಶನ್ಗಳನ್ನ ಬೇಗನೆ ಓದಬೇಕು, ಅದನ್ನು ಅರ್ಥ ಮಾಡ್ಕೋಬೇಕು, ದೆನ್ ಬೇಗನೆ ನಾವು ಅದನ್ನು ಟಿಕ್ ಹಾಕಬೇಕು. ಸೊ ಆವಾಗ ಏನಾಗುತ್ತೆ ಅಂತಂದರೆ, ನಾವು ಎಲ್ಲ ಒಂದು 100 ಕ್ವಶನ್ ಪೇಪರ್ ಇರ್ತಂದರೆ ನಾವು 100 ಕ್ವಶನ್ಸನ್ನು ಬೇಗ 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 ಏನು ಮಾಡತ್ತಂದರೆ ಸೊ ಓದಿ ಟಿಕ್ ಆಗಬೇಕಾಗತ್ತೆ. ಸೊ ಇಲ್ಲಿ ನಿಮಗೆ ಮೇನ್ ಬೇಕಾಗಿರ್ತಂದರೆ ಸೊ ಸ್ಪೀಡ್ ರೀಡಿಂಗ್ ಆ್ಯಂಡ್ ಕರೆಕ್ಟ್ ರೀಡಿಂಗ್ ಬೇಕಾಗುತ್ತೆ. ಅಂದರೆ ನಾವು ಓದ್ತಾ ಇದ್ದೀನಿ ಅಂತಂದರೆ ಸ್ವಲ್ಪ ಸ್ಪೀಡಾಗಿ ಓದಬೇಕು. ಅದೇ ಕ್ವಶನ್ ಯಾವುದೇ ಒಂದು ಕ್ವಶನ್ ಬಂದಿತ್ತಂದರೆ ಸೊ ಅದನ್ನೇ ಆದಷ್ಟು ಸ್ಪೀಡಾಗಿ ಓದಬೇಕು ಮತ್ತು ಕರೆಕ್ಟಾಗಿ ಓದಬೇಕು. ಯಾಕಂದರೆ ಕೆಳಗಿನವುಗಳು ಯಾವುದು ಸರಿಯಾಗಿದೆ ಮತ್ತು ಸರಿಯಾಗಿಲ್ಲ ಅಂತ ಕೊಟ್ಟಿರ್ತಾರೆ. ಸೊ ಅದನ್ನು ನಿಮಗೆ ನೀವು ಓದಬೇಕಾದ್ರೆ ಏನೋ ಒಂದು ಓದ್ಬಿಟ್ರಿ ಅಂತಂದರೆ ನೀವು ಕೆಳಗಡೆ ಆಪ್ಷನ್ಸ್ ಬೇರೆ ಹಾಕಿರ್ತೀರಿ. ಸೊ ಅದಕ್ಕಾಗಿ ನೀವು ರೀಡಿಂಗೂ ಕೂಡ ಸ್ಪೀಡಾಗಿರಬೇಕು ಮತ್ತು ಕರೆಕ್ಟಾಗಿರಬೇಕು. ಆ ಟೈಮ್ದಲ್ಲಿ ಏನಾಗುತ್ತೆ ಅಂತಂದರೆ, ಸೊ ನಿಮಗೆ ಬೇಗ ಬೇಗ ಒಂದು ಕ್ವಶನ್ ಓದೋದಕ್ಕೆ ಮತ್ತು ಆ ಒಂದು ಕ್ವಶನ್ ಓದಿದ್ರ ಕೂಡಲೇ ಸೊ ಬೇಗನೆ ಅರ್ಥ ಮಾಡ್ಕೊಳ್ಳೋಕ್ಕೂ ನಾವು ಟ್ರೈ ಮಾಡಬೇಕಾಗತ್ತೆ. ಸುಮ್ಮನೆ ಓದ್ಬಿಟ್ಟು ಇದಕ್ಕೆ ಯಾವುದು ಕ್ವಶನ್ ಬರುತ್ತೆ ಅಂತ ಆನ್ಸರ್ಗೆ ವಿಚಾರ ಮಾಡ್ಕೊತ ಕುಂಡಿರ್ಬೋದು. ಸೊ ಆ ಕ್ವಶನ್ಗಳನ್ನ ಓದೋ ಒಂದು ಟೈಮಲ್ಲಿ ಅವಾಗನೇ ಏನು ಮಾಡೋದು, ಆ ಒಂದು ಕ್ವಶನ್ ಬಗ್ಗೆ ಥಿಂಕ್ ಮಾಡೋದು, ಅವಾಗನೇ ಅದನ್ನು ವಿಚಾರ ಮಾಡ್ಬೋದು. ಆ ಕ್ವಶನ್ ಮುಗಿದು ಎಂಟರಲ್ಲೇ ಆಪ್ಷನ್ಸ್ಗಳನ್ನ ನೋಡಿಕೊಂಡು ಅಟ್ಲೀಸ್ಟ್ ಆ ಕ್ವಶನ್ಗೆ ತಕ್ಕಂತೆ ನೀವು ಏನು ಮಾಡಬೇಕಂತಂದರೆ ಸೊ ಆನ್ಸರನ್ನು ಟಿಕ್ ಮಾಡುವಂಥ ವ್ಯವಸ್ಥೆನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸ್ನೇಹಿತರೆ, ಇವಿಷ್ಟು ಏನಂತಂದರೆ, ಹೀಗೆ ಏನಪ್ಪ ಅಂದರೆ ಸೆಂಟೆನ್ಸ್ ವೈಸ್ ಬಂದಿರತಕ್ಕಂಥ ಕ್ವಶನ್ಸು ಅಥವಾ ಯಾವುದೇ ಒಂದು ಕ್ವಶನ್ಸ್ ಬಂದರೆ, ಇನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಸೊ ಮೆಂಟಲ್ ಎಬಿಲಿಟಿ. ಸ್ನೇಹಿತರೆ, ತಾವೆಲ್ಲರೂ ಕೂಡ ಸರ್ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳು ಬಂದಿದ್ವಿ, ನಮಗೆ ಅದನ್ನ ಟಚ್ ಮಾಡೋಕ್ಕೆ ಆಗಲಿಲ್ಲ ಅಂತ ಕೇಳ್ತೀರಿ. ಸರ್ ನಾನು ಅದಕ್ಕಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದರೆ ನೀವು ಆದಷ್ಟು ಏನು ಮೆಂಟಲ್ ಎಬಿಲಿಟಿ ಬಂದಿದ್ದಾವಲ್ಲ, ಸೊ ಈ ಹಿಂದೆ ಯಾವ ಮೆಂಟಲ್ ಎಬಿಲಿಟಿ ಕೇಳಿದಾನೆ ಅಥವಾ ಈ ಒಂದು ಎಕ್ಸಾಮಲ್ಲಿ ಯಾವ ಮೆಂಟಲ್ ಎಬಿಲಿಟಿ ಕೇಳಿದಾನೆ, ಸೊ ಅವುಗಳನ್ನ ನೋಡ್ಕೊಳ್ಳಿ, ಐಡೆಂಟಿಫೈ ಮಾಡಿ ಯಾವ ಟಾಪಿಕ್ ಮೇಲೆ ಕೇಳಿದಾನೆ ಮತ್ತು ಯಾವ ರೀತಿಯಾಗಿ ಟ್ರ್ಯಾಪ್ ಮಾಡಿದ್ದಾನೆ, ಸ್ವಲ್ಪ ಅವುಗಳನ್ನ ನೋಡ್ಕೊಳ್ಳಿ. ದೆನ್ ಏನು ಮಾಡಿ ಅಂತಂದರೆ ಅದೇ ರಿಲೇಟೆಡ್ ಕ್ವಶನ್ಸ್ಗಳನ್ನ ನೀವು ಏನು ಮಾಡಿ ಅಂದರೆ ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ನೀವು ಒಂದು ಸಲ ಒಂದು ಕ್ವಶನ್ಗಳನ್ನ ನೋಡಿಕೊಂಡು ಒಂದು ವಾರ ಬಿಟ್ಟು ನಾವು ಆ ರೀತಿ ಇರತಕ್ಕಂಥ ಪ್ರಶ್ನೆಗಳಿಗೆ ಬಗ್ಗೆ ನಾನು ಬಿಡಿಸ್ತೀನಿ ಅಂತಂದರೆ ಸಾಧ್ಯ ಆಗಲ್ಲ. ಸೊ ಅದಕ್ಕಾಗಿ ನೀವು ಏನು ಮಾಡಬೇಕು ಅಂದರೆ ಡೈಲಿ ಮೆಂಟಲ್ ಎಬಿಲಿಟಿಗಳನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಯಾವ ಇಂಪಾರ್ಟೆಂಟ್ ಟಾಪಿಕ್ಗಳಿದ್ದಾವೆ ಮೆಂಟಲ್ ಎಬಿಲಿಟಿಯಲ್ಲಿ ಮತ್ತು ಯಾವ ಟಾಪಿಕ್ಗಳನ್ನ ಯಾವ ರೀತಿ ಟ್ರ್ಯಾಪ್ ಮಾಡಿ ಕ್ವಶನ್ಗಳನ್ನ ಕೇಳ್ತಾ ಇದ್ದೀನಿ, ಎಲ್ಲಿ ನಮ್ಮನ್ನು ಸಿಕ್ಕಿಸ್ತಾ ಇದ್ದಾನೆ, ಸೊ ಅದನ್ನು ನೀವು ಗಮನಿಸ್ಕೊಂಡು ಏನು ಮಾಡಿ ಅಂತಂದರೆ ಸೊ ಡೈಲಿ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಏನು ಮಾಡಿ ಅಂತಂದರೆ ಡೈಲಿ ಪ್ರಶ್ನೆಗಳನ್ನ ಬಿಡಿಸ್ತಾ ಹೋಗಿ. ಹಾಗೆ ಮೇನಾಗಿ ಕರೆಂಟ್ ಅಫೇರ್ಸು ಈ ಹಿಂದೆ ಬಹಳ ಸುದ್ದಿಯಲ್ಲಿತ್ತು, ಆದರೆ ಏನಪ್ಪ ಅಂದರೆ ಸೊ ಮತ್ತೆ ಪ್ಯಾಟರ್ನ್ ಅಂತಂದರೆ ಸೊ ಮತ್ತೆ ಚೇಂಜ್ ಮಾಡಿದ್ದಾರೆ. ಅಂದರೆ ಕರೆಂಟ್ ಅಫೇರ್ಸ್ ಡೈಲಿ 20-25 ಕ್ವಶನ್ಗಳು ಬರ್ತಿದ್ರು, ಈ ಸಲ 10 ಬಂದಿದೆ. ಸೊ ಅದಕ್ಕಾಗಿ ಏನು ಮಾಡಿ ಅಂತಂದರೆ ಸೊ ಎಲ್ಲವನ್ನೂ ಕೂಡ ಅಷ್ಟೇ, ಎಲ್ಲವೂ ಕೂಡ ಈ ಸಲ ಕಡಿಮೆ ಇದ್ದು ಏನಪ್ಪ ಅಂದರೆ ಪಾರ್ಟಲ್ಲಿ ನೆಕ್ಸ್ಟ್ ಜಾಸ್ತಿ ಆಗ್ಬೋದು. ಎಕ್ಸಾಂಪಲ್ ಎಕನಾಮಿಕ್ಸ್ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಬಂದಿದೆ, ನೆಕ್ಸ್ಟ್ ಎಕ್ಸಾಮಲ್ಲ ಅದೇ 20-30 ಆಗ್ಬೋದು, ಕೇಳೋಕ್ಕಾಗಲ್ಲ. ಆದರೆ ಅದೇ ರೀತಿಯಾಗಿ ನೀವೇನು ಮಾಡಿ ಅಂತಂದರೆ ಸೊ ಯಾವುದೋ ಒಂದು ಪಾರ್ಟ್ ಕೂಡ ನಿಮಗೆ ಏನಪ್ಪ ಅಂದರೆ ಇಂಪಾರ್ಟೆಂಟ್ ಅಲ್ಲ ಅಂತ ತಿಳ್ಕೊಬಾರ್ದು. ಎಲ್ಲವೂ ಕೂಡ ನೀವು ಇಂಪಾರ್ಟೆಂಟೇ, ಪ್ರತಿಯೊಂದು ವಿಷಯದೂ ಕೂಡ ಅಷ್ಟೇ ಮಾರ್ಕ್ಸ್ಗಳು ಬರ್ತವೆ. ಎಕ್ಸಾಂಪಲ್ ಈಗಾಗಲೇ ಹೇಳಿದಂಗೆ ಸೊ ಕರೆಂಟ್ ಅಫೇರ್ಸಲ್ಲಿ ಮೊದಲು ಜಾಸ್ತಿ ಮಾರ್ಕ್ಸ್ ಕೊಡ್ತಿತ್ತು, ಈಗ 10 ಮಾರ್ಕ್ಸ್ ಬಂದಿದೆ ಅಂತ. ಸೊ ಅದೇ ರೀತಿಯಾಗಿ ಯಾವುದೇ ಒಂದು
ಟಾಪಿಕ್ ಆಗಿರ್ಬೋದು ಅಥವಾ ಸೊ ಯಾವುದೇ ಒಂದು ವಿಷಯಗಳ ಮೇಲೆ ಅಷ್ಟೇ ಪ್ರಶ್ನೆ, ಸಮಾಂತರ ಪ್ರಶ್ನೆಗಳು ಬರ್ತವೆ, ಎಲ್ಲವೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳ್ಕೊಂಡು ನೀವು ಏನು ಮಾಡಿದ್ರೆ ಸೊ ಓದ್ಕೊತ ಹೋಗಬೇಕು ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಚಿಂತಿಸುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಹೌದು, 50 ಮಾರ್ಕ್ಸ್ ಬಿದ್ದಿದೆ, ಏನಪ್ಪ ಅಂತಂದರೆ ನಾನು ಇನ್ನೂ ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ಮಾಡಬೇಕು ಅಂತ ಕೆಲವೊಂದಷ್ಟು ಜನದಲ್ಲಿ ಇದೆ. ಹಾಗೆ ಇನ್ನು ಕೆಲವೊಂದಷ್ಟು ಜನ ಅದ್ರ ಹತ್ರನೂ ಕೂಡ ಬಂದಿಲ್ಲ. ಎಕ್ಸಾಂಪಲ್ ಹೇಳೋದಾದರೆ ಅದ್ರ ಹತ್ರನೂ ಕೂಡ ಬಂದಿಲ್ಲ, ಅಟ್ಲೀಸ್ಟ್ ನೀವು ಅಷ್ಟಾದರೂ ಮಾರ್ಕ್ಸನ್ನು ತೊಗೊಂಡಿದ್ರಲ್ಲ. ಇನ್ನು ಕೆಲವೊಂದರು 20, 25, 30 ಮಾರ್ಕ್ಸ್ಗಳನ್ನ ತೊಗೊಂಡಿದ್ರು ಕೂಡ ನಿಮ್ಮ ಮುಂದೆ ಉದಾಹರಣೆಗಳಿದ್ದಾವೆ. ಸೊ ಆದರೆ ನೀವು ಅಟ್ಲೀಸ್ಟ್ ಒಂದು 50, 55 ಅಷ್ಟು ನೀವು ಅಟ್ಲೀಸ್ಟ್ ಒಂದು ಟಾರ್ಗೆಟ್ ಹಂತಕ್ಕಾದರೂ ಬಂದಿದ್ರಿ. ಸೊ ಅದರ ಮೇಲೆ ನಿಮಗೆ ಏನಪ್ಪ ಅಂದರೆ ಹೆಮ್ಮೆ ಇರಲಿ. ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಂಡು ನನಗೆ ಕಡಿಮೆ ಮಾರ್ಕ್ಸ್ ಬಂತು ಅಂತ ಗೊಂದಲ ಆಗೋ ಬದಲು, ನನಗೆ ಅಟ್ಲೀಸ್ಟ್ ಈ ಸಲ ಇಷ್ಟಾದರೂ ಎಕ್ಸಾಮಲ್ಲಿ ಇಷ್ಟಾದರೂ ಕ್ವಶನ್ ಬಂದಿದೆಯಲ್ಲ, ಸೊ ನೆಕ್ಸ್ಟ್ ಎಕ್ಸಾಮ್ದಲ್ಲಿ ನಾನು ಇದಕ್ಕಿಂತ ಇನ್ನೊಂದು 10 ಮಾರ್ಕ್ಸ್ ಅಥವಾ ಇನ್ನೂ 15 ಮಾರ್ಕ್ಸನ್ನ ಜಾಸ್ತಿ ಮಾಡ್ತೀನಿ. ಆ ಒಂದು 15 ಮಾರ್ಕ್ಸನ್ನು ಜಾಸ್ತಿ ಮಾಡೋದಕ್ಕೆ ನನಗೆ ಎಷ್ಟಾಗುತ್ತೆ ಅಷ್ಟು ನಾನು ಎಫರ್ಟ್ ಹಾಕ್ತೀನಿ, ನಾನು ಅಷ್ಟು ಪ್ರಿಪ್ರೇಷನ್ ಮಾಡ್ತೀನಿ. ನನ್ನ ಗುರಿನೇ ಇರೋದು ಅದಕ್ಕಾಗಿ. ಸೊ ನಾನು ಅದಕ್ಕಾಗಿ ಬಂದಿರೋದು ಅದಕ್ಕಾಗಿ. ಸೊ ಪ್ರಿಪ್ರೇಷನ್ ಮಾಡ್ತೀನಿ, ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ಎಕ್ಸಾಮ್ದಲ್ಲಿ ಹೆಚ್ಚಿನ ಮಾರ್ಕ್ಸನ್ನು ತೊಗೋತೀನಿ ಅನ್ನೋ ಮನೋಭಾವ ನಿಮ್ಮಲ್ಲಿರಬೇಕು. ಸೊ ಆವಾಗ ಮಾತ್ರ ಏನಾಗುತ್ತೆ ಅಂತಂದರೆ ಖಂಡಿತವಾಗ್ಲೂ ಮುಂದಿನ ಎಕ್ಸಾಮ್ದಲ್ಲಿ ನಿಮಗೆ ಸಕ್ಸಸ್ ಆಗೋಕ್ಕಾಗುತ್ತೆ ಸ್ನೇಹಿತರೆ. ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡಿ. ಇನ್ನೂ ಹಲವಾರು ಎಕ್ಸಾಮ್ಗಳಿದ್ದಾವೆ. ಈಗಾಗಲೇ ಹೇಳಿದಾಗೆ CRDR ಇದೆ. ಸೊ ನೆಕ್ಸ್ಟು 35ರಿಂದ 40 ದಿನ ನಿಮಗೆ ಟೈಮ್ ಸಿಗ್ತಾ ಇದೆ ನೆಕ್ಸ್ಟ್ CRDR ಎಕ್ಸಾಮ್ಗೆ. ಹಾಗೆ KSRP ಎಕ್ಸಾಮೂ ಕೂಡ ಇದೆ. ಹಾಗೆ ಮತ್ತು BA ಕೂಡ ಇದೆ. ಮತ್ತು ESI ಮತ್ತು PSI ಅವುಗಳು ಕೂಡ ಕಾಲ ಆಗ್ತಾಯಿದೆ. ಸೊ ಎಲ್ಲದಕ್ಕೂ ಟ್ರೈ ಮಾಡಿ ಅಂತಂದರೆ, ಸೊ ನಿಮ್ಮದು ಹೆಂಗೆ ಎಲ್ಲದಕ್ಕೂ GK ಪೇಪರ್ ಒಂದೇ ಇರುತ್ತಾ ಮಿನಿಮಮ್ ಆಗಿ. ಸೊ ESIಲೂ GK ಪೇಪರ್ ಒಂದೇ, PCಗೂ GK ಪೇಪರ್ ಒಂದೇ, SD FDಗೂ ಕೂಡ GK ಪೇಪರ್ ಒಂದೇ ಇರುತ್ತೆ. ಸೊ ಆದರೆ ಅಲ್ಲಿ ಕನ್ನಡ ಇರುತ್ತೆ ಮತ್ತು ಕಮ್ಯುನಿಕೇಷನ್ ಸ್ವಲ್ಪ ಅಲ್ಲಿ 1-2 ಬುಕ್ಸ್ಗಳನ್ನ ಬೇರೆ ನೀವು ಓದಬೇಕಾಗುತ್ತೆ. ಸೊ ಅದನ್ನು ಬಿಟ್ಟರೆ ಉಳ್ಕಿದ್ದೆಲ್ಲವೂ ಕೂಡ ಅದೇ ಪೊಲಿಟಿಕಲ್ಲೇ, ಅದೇ ಹಿಸ್ಟ್ರಿನೇ, ಅದೇ ಜಿಯೋಗ್ರಫಿನೇ, ಸೊ ಅದೇ ಕರೆಂಟ್ ಅಫೇರ್ಸ್, ಸೊ ಎಲ್ಲವೂ ಅದೇ ವಿಷಯಗಳಿರುತ್ತೆ. ಸೊ ಸಾಧ್ಯವಾದಷ್ಟು ಅವುಗಳನ್ನು ಕೂಡ ಟ್ರೈ ಮಾಡಿ. ಹಾಗೆ ಇಂಪಾರ್ಟೆಂಟಾಗಿ ಯಾವುದೇ ಎಕ್ಸಾಮ್ ನಡೆಸೋದು ಕೂಡ ಸೊ ಅವುಗಳನ್ನ ಬರೆಯುವಂಥ ಪ್ರಯತ್ನ ಮಾಡಿ. ಹಾಗೆ KS ಕೂಡ ಕಾಲಾಗಿದೆ. ಸೊ ಅದನ್ನು ಕೂಡ ಹಾಕಿ ಸಾಧ್ಯವಾದರೆ ಬರೀರಿ ಅಂತ ಹೇಳ್ತೀರಿ ಸ್ನೇಹಿತರೆ. ಮತ್ತೆ ಅದನ್ನೇ ಹೇಳ್ತೀರಿ, ಸೊ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಆಗಿದ್ದು ಆಗೋಗಿದೆ. ಸೊ ಮುಂದೆ ಆಗಿರೋ ಬಗ್ಗೆ ಯೋಚನೆ ಮಾಡೋಣ. ಸೊ ಇಲ್ಲಿ ಕಡಿಮೆ ಅಂಕ ಬಂತು ಅಂತ ಅದರ ಬಗ್ಗೆನೇ ಯೋಚನೆ ಮಾಡ್ಕೊತ ಬಿಟ್ಟು, ಸೊ ನೆಕ್ಸ್ಟ್ ಎಕ್ಸಾಮ್ದಲ್ಲಿ ಏನಿದೆ, ಸೊ ನಾನು ಅಲ್ಲಿ ಆಗಲೇ ಹೇಳಿದಾಗೆ, ಸೊ ಅಲ್ಲಿ ಎಕ್ಸಾಮಲ್ಲಿ ಜಾಸ್ತಿ ಅಂಕ ಗಳಿಸ್ಬೇಕಾದ್ರೆ ನಾನು ಏನು ಮಾಡಬೇಕು, ನನ್ನ ಪ್ರಯತ್ನ ಯಾವ ರೀತಿ ಇರಬೇಕು, ಅವುಗಳ ಮೇಲೆ ವಿಚಾರನ ಮಾಡಿಕೊಂಡು ಯಾವುದೇ ರೀತಿಯಾದ ತಲೆ ಕೆಡಿಸ್ಕೊಳ್ಳದೆ ಆರಾಮಾಗಿ ಓದಿ ಅಂತ ಹೇಳ್ತೀನಿ. ಹಾಗೆ ಸ್ನೇಹಿತರೆ, ಇಂಪಾರ್ಟೆಂಟಾಗಿ ಓದಬೇಕಾದ್ರೆ ಪರ್ಫೆಕ್ಟಾಗಿ ಓದಿ ಹೇಳ್ತೀನಿ. ಸುಮ್ಮನೆ ಮೇಲೆ ಓದೋದಲ್ಲ. ಸೊ ಓದಬೇಕಾದ್ರೆ ಪರ್ಫೆಕ್ಟಾಗಿ ಓದಿ. ನಿಮ್ಮ ಹಿಂದೆ ಹಳೆ ಪ್ರಶ್ನೆ ಪತ್ರಿಕೆಗಿರಲಿ. ಸೊ ಅದರ ಜೊತೆ ಏನು ಮಾಡಿ ಅಂತಂದರೆ NCERT ಆಗಿರ್ಬೋದು, DSCERT ಆಗಿರ್ಬೋದು, ಸೊ ಅವುಗಳನ್ನ ಕಂಪೇರ್ ಮಾಡಿಕೊಂಡು ಏನಪ್ಪ ಅಂದರೆ, ಸೊ ಯಾವ್ಯಾವ ಕ್ವಶನ್ಗಳು ಬಂದಿದ್ದಾವೆ, ಯಾವ ರೀತಿ ತೆಗೆದಿದ್ದಾನೆ, ಯಾವ ಇಂಪಾರ್ಟೆಂಟ್ ಟಾಪಿಕ್ಸ್ಗಳಿದ್ದಾವೆ, ಎಲ್ಲಿ ಟ್ರ್ಯಾಪ್ ಮಾಡ್ತಾ ಇದ್ದಾನೆ, ಹೇಗೆ ಕ್ವಶನ್ಗಳು ಬರ್ತವೆ, ಸೊ ಅವುಗಳ ಮೇಲೆ ಸ್ವಲ್ಪ ಗಮನ ಹರಿಸ್ಕೊಂಡು ಏನು ಮಾಡಿ ಅಂತಂದರೆ ಸೊ ಸ್ಟಡಿಯನ್ನು ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಸೊ ಸದ್ಯಕ್ಕಿರ್ತಕ್ಕಂಥ ಇಂಪಾರ್ಟೆಂಟ್ ಇನ್ನೊಂದು ಕ್ವಶನ್, ಸರ್ ಕಟಪ್ ಎಷ್ಟು ನಿಲ್ಲುತ್ತೆ ಸರ್ ಅಂತ ಕೇಳ್ತೀರಿ ಸ್ನೇಹಿತರೆ. ಸಾಧ್ಯ ಆದರೆ ಕಟಪ್ ಬಗ್ಗೆ ಇನ್ನೊಂದು ವಿಡಿಯೋನ ಮಾಡ್ತೀನಿ. ಇಲ್ಲ ಅಂತಂದರೆ ಟೆಲಿಗ್ರಾಮ್, ನಮ್ಮ ಸ್ಪರ್ಧಾ ಕಲಾನಿ ಟೆಲಿಗ್ರಾಮಲ್ಲಿ ಸೊ ಯಾವ್ಯಾವ ಕೆಟಗರಿಗೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ನಿಲ್ಬೋದು ಅದನ್ನು ಕೂಡ ಹಾಕುವಂಥ ವ್ಯವಸ್ಥೆ ಮಾಡ್ತೀನಿ. ಇಲ್ಲ ಅಂತಂದರೆ ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೆ ಇನ್ನು ಫಿಸಿಕಲ್, ಸರ್ ಎಷ್ಟು ಫಿಸಿಕಲ್ ಆದವರು ನಾವು ಪ್ರಿಪ್ರೇಷನ್ನ ಮಾಡಬೇಕು ಈ ಫಿಸಿಕಲ್ಗೆ ಸಂಬಂಧಪಟ್ಟಂತೆ ಆಗಲೇ ಹೇಳಿದಾಗೆ, ಸೊ 60ಕ್ಕಿಂತ ಹೆಚ್ಚು ಅಂಕಗಳು ಯಾರಿಗೆ ಬಂದಿದೆ, ಸೊ ಕೆಟಗರಿ ಮತ್ತು ಕೆಲವೊಂದಷ್ಟು ಡಿಸ್ಟ್ರಿಕ್ಗಳಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು. ಸೊ 55, ಸೊ 60, 65 ಈ ಲೆವೆಲ್ಗೂ ಹೋಗ್ಬೋದು. ಸೊ ಆದಷ್ಟು ಸೇಫ್ ಸ್ಕೋರ್ ಅಂತಂದರೆ ಒಂದು 7 to 75 ಏನಪ್ಪ ಅಂದರೆ ಇದೊಂದು ಸೇಫ್ ಸ್ಕೋರ್, ಯಾವಾಗಿದ್ದರೂ ಸೇಫ್ ಸ್ಕೋರ್ ಇರ್ತದೆ. ಸೊ ಸಾಧ್ಯವಾದಷ್ಟು 60ರಿಂದ ಸೊ 55 + 60, 65 ಅಂಕಗಳನ್ನ ಯಾರು ತೊಗೊಂಡಿದ್ರಿ, ಸೊ ಅವರು ಏನು ಮಾಡಿ ಅಂತಂದರೆ ಸೊ ಫಿಸಿಕಲ್ಗೆ ಸ್ಟಾರ್ಟ್ ಮಾಡಿ. ಹಾಗೆ ಫಿಸಿಕಲ್ ಜೊತೆಗೆ ಏನು ಮಾಡಿ ಅಂತಂದರೆ ನೆಕ್ಸ್ಟ್ ಇರ್ತಕ್ಕಂಥ ಎಕ್ಸಾಮ್ಗೂ ಕೂಡ ಪ್ರಿಪ್ರೇಷನ್ ಆಗಿ ಯಾವುದೇ ಕಾರಣಕ್ಕೂ ಓದೋದನ್ನು ಮಾತ್ರ ಬಿಡಬೇಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ KEಗೆ ಸದ್ಯಕ್ಕೆ ಇರ್ತಕ್ಕಂಥ ಏನು ಟ್ರೆಂಡಿಂಗಲ್ಲಿದೆ ಆ ಒಂದು KE ಟ್ರೆಂಡಿಂಗ್ಗೆ ಸಂಬಂಧಪಟ್ಟಂತೆ ಯಾವ ಪುಸ್ತಕಗಳನ್ನ ನಾವು ಓದಬೇಕು, ಕಡಿಮೆ ಓದಲ್ಲಿ ಯಾವ ಬುಕ್ಸ್ಗಳನ್ನ ಕಂಪ್ಲೀಟ್ ಮಾಡಬೇಕು, ಸೊ ಅವುಗಳನ್ನ ಬಗ್ಗೆಯೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತೀನಿ. ಸದ್ಯಕ್ಕೆ ಅಲ್ಲಿವರೆಗೂ KE ಕ್ವಶನ್ ಬ್ಯಾಂಕ್ಗಳನ್ನ ಓದ್ಕೊಳ್ಳಿ, NCERT ಮತ್ತು DSCERTಗಳನ್ನ ಓದ್ಕೊಳ್ಳಿ. ಹಾಗೆ ಹಿಂದೆ ಏನು ಓದಿದ್ದೀರಲ್ಲ, ಸೊ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ, ಸೊ ಅದನ್ನು ಓದ್ಕೊಳ್ಳಿ. ಅಟ್ಲೀಸ್ಟ್ ಕಡಿಮೆ ಅಂತಂದರೂ 6 ಮಂತ್ಗಳ ಮ್ಯಾಗ್ಝಿನನ್ನು ಕವರ್ ಮಾಡ್ಕೊಳ್ಳಿ. ಸೊ ಡೈಲಿ ಕರೆಂಟ್ ಅಫೇರ್ಸ್ಗಳನ್ನ ಟಚ್ ಮಾಡ್ಕೊಳ್ಳಿ. ಹಾಗೆ ಡೈಲಿ ಮೆಂಟಲ್ ಎಬಿಲಿಟಿನೂ ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹಾಗೆ ಡೈಲಿ ಒಂದು 50ರಿಂದ 60 MCQsಗಳನ್ನ ಬಿಡಿಸೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಸೊ ಎಲ್ಲವೂ ಆಗುವುದು ಒಳ್ಳೆಯದಕ್ಕೆ, ಮುಂದೆ ಆಗುವುದು ಒಳ್ಳೆಯದಿದೆ ಅಂತ ತಮಗೆಲ್ಲರೂ ಕೂಡ ಗೊತ್ತಿರುವಂಥ ಮಾತು. ಸೊ ಅದಕ್ಕಾಗಿ ಸೊ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳದೆ ಸದ್ಯಕ್ಕೆ ಇರ್ತಕ್ಕಂಥ ಏನಿದೆ ಇದಕ್ಕೆ ನಾವು ಏನು ಮಾಡಬೇಕು, ಸೊ ಅದನ್ನು ಮಾಡ್ತಾ ಹೋಗಿ. ಸದ್ಯಕ್ಕೆ ಎಷ್ಟಾಗುತ್ತೆ 100% ಎಫರ್ಟನ್ನು ಹಾಕಿ, 100% ಎಫರ್ಟ್ ಹಾಕಿಕೊಂಡು ಏನು ಮಾಡಿ ಅಂತಂದರೆ
ಸೊ ಪ್ರಯತ್ನವನ್ನು ಮಾಡಿ ನೆಕ್ಸ್ಟ್ ಇರ್ತಕ್ಕಂಥ ಪರೀಕ್ಷೆಯಲ್ಲಿ ನಿಮಗೆ ಶುಭವಾಗಲಿ ಅಂತ ಆಶಿಸ್ತೀನಿ. ಸದ್ಯಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಹಿತಿಯನ್ನು ಹಂಚ್ಕೊಳ್ತೀನಿ ಅಂತ ಹೇಳ್ತಾ, ಸ್ನೇಹಿತರೆ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಎಕ್ಸಾಮ್ಗಳಿದ್ದಾವೆ, ಅದ್ರ ಮೇಲೆ ಫೋಕಸ್ ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್, ಶುಭವಾಗಲಿ, ಧನ್ಯವಾದಗಳು.